ನಾವು ನಾರ್ಕೋಟಿಕ್ಸ್ ವಿಚಾರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಹೆಚ್ಚಾಗಿ ಕ್ರಮ ತಗೋತಾ ಇದ್ದೀವಿ. ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ 2023 23 ಕೇಸಸ್ ನಲ್ಲಿ 34 ಜನ ದಸ್ತಗಿರಿ ಆಗಿದ್ದರು ಮತ್ತು 12 ಕೆಜಿ ಗಾಂಜಾ ಜಪ್ತು ಮಾಡಲಾಗಿತ್ತು. 2024 25 ಕೇಸ್ ಬುಕ್ ಮಾಡಿಕೊಂಡು 39 ಜನರಿಗೆ ನಾವು ದಸ್ತಗಿರಿ ಮಾಡಿದ್ವಿ ಇಲಾಖೆ ವತಿಯಿಂದ, ಹಾಗೂ 11 ಕೆಜಿ ಗಾಂಜಾ ಅದರಲ್ಲಿ ಜಪ್ತು ಮಾಡಲಾಗಿತ್ತು. ಈ ವರ್ಷ 2025 ಇತ್ತೀಚೆವರೆಗೆ ಅರ್ಧ ವರ್ಷ ಕಂಪ್ಲೀಟ್ ಆಗಿದೆ. 20 ಕೇಸಸ್ ಬುಕ್ ಮಾಡಿಕೊಂಡು 42 ಜನರಿಗೆ ದಸ್ತಗಿರಿ ಮಾಡಲಾಗಿದೆ, ಹಾಗೂ 17 ಕೆಜಿ ಗಾಂಜಾ ಮತ್ತು 550 ಮಿಲಿಗ್ರಾಮ್ ಇದು ಬೇರೆ ಸಿಂಥೆಟಿಕ್ ಡ್ರಗ್ ಕೂಡ ಜಪ್ತಿ ಮಾಡಲಾಗಿದೆ. ಹಾಗೇನೆ ಕನ್ಸಂಪ್ಷನ್ ಕೇಸಸ್ ನಲ್ಲಿ ಕೂಡ 21 ಕೇಸಸ್ ನಲ್ಲಿ 23 ಜನರಿಗೆ ಅವರ ಮೇಲೆ ಕಾನೂನು ರೀತ್ಯ ಕ್ರಮ ಜರುಗಿಸಲಾಗಿದೆ. ಮಟ್ಕಾ ಮತ್ತು ಗ್ಯಾಂಬ್ಲಿಂಗ್ ವಿಚಾರದಲ್ಲಿ ಕೂಡ 2023 123 ಕೇಸಸ್ಗಳು ಬುಕ್ ಮಾಡಲಾಗಿತ್ತು. 2024 124 ಕೇಸಸ್ ಬುಕ್ ಮಾಡಲಾಗಿತ್ತು. ಈ ವರ್ಷ ಅರ್ಧ ವರ್ಷ ಆಗಿದೆ, ಇನ್ನೂವರೆಗೆ ನಾವು 95 ಕೇಸಸ್ ಬುಕ್ ಮಾಡಿಕೊಂಡು 256 ಜನರ ಮೇಲೆ ಕಾನೂನು ರೀತ್ಯ ಕ್ರಮ ತಗೊಂಡಿದ್ದೀವಿ. ಹಾಗೇನೆ ಮಟ್ಕಾ ಮತ್ತು ಗ್ಯಾಮ್ಲಿಂಗ್ ಮತ್ತು ನಾರ್ಕೋಟಿಕ್ಸ್ ನಲ್ಲಿ ಯಾರು ಆರೋಪಿಗಳು ಇದ್ದಾರೆ ಅವರ ಮೇಲೆ ನಾವು ಗಡೀಪಾರು ಕೂಡ ಆದೇಶ ಮಾಡ್ತಾ ಇದ್ದೀವಿ. ಬರುವ ದಿನಗಳಲ್ಲಿ ಕೂಡ ಈ ಕ್ರಮ ನಾವು ಹೆಚ್ಚಾಗಿ ತಗೋತಾ ಇರ್ತೀವಿ. ನಮ್ಗೆ ಬೆಳಗಾವಿ ನಶಾಮುಕ್ತ ಆಗ್ಬೇಕು ಮತ್ತು ಈ ಸೋಷಿಯಲ್ ಎವಿಲ್ ಡ್ರಿಂಕಿಂಗ್ ಆಗ್ಲಿ, ಮಟ್ಕಾ ಆಗ್ಲಿ, ಗ್ಯಾಮ್ಲಿಂಗ್ ಆಗ್ಲಿ, ಇದನ್ನು ಹೆಚ್ಚಾಗಿ ಪ್ರಮಾಣದಲ್ಲಿ ನಾವು ಕಡಿವಾಣ ಕಂಟ್ರೋಲ್ ಮಾಡ್ತೀವಿ. ಅದು ನಮ್ಗೆ ಆಸೆ ಇದೆ. ನಿಮ್ಮ ಬೆಳಗಾವಿ ನಗರ ವಾಸಿಯದ ಸಹಕಾರ ನಮ್ಮ ಜೊತೆಗೆ ಯಾವಾಗ್ಲೂ ಇರಲಿ. ಧನ್ಯವಾದಗಳು.